ಹಾಯ್. ಓ ಹಾಯ್. ಇದೇನ್ರಿ ಒಳ್ಳೆ ಅಶೋಕವನದಲ್ಲಿ ಸೀದೆ ಕೂತಿದಾರಲ್ಲ, ಏನಾಯ್ತು? ಅಶೋಕವನೂ ಇಲ್ಲ, ಏನಂಥದ್ದು ಇಲ್ಲ. ಶೋಕವನ ಹೋಗ್ಬಿಟ್ಟಿದೆ ನನ್ನ ಜೀವನ. ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೆ ನಾನು. ಏನಾಯ್ತು? ಇನ್ನೇನಾಗುತ್ತೆ, ಅದೇ ಜಗಳ, ಅದೇ ಕಿತ್ತಾಟ. ಒಮ್ಮೆ ವಿಷಯಕ್ಕೆ ರಾಧ ಅಂತ ಮಾಡಿಬಿಟ್ರು. ನಿಜವಾಗ್ಲೂ ದಿನೇ ದಿನೇ ಇವ್ರ ಹಠ ಜಾಸ್ತಿ ಆಗ್ತಿದೆ ಗೌತಮ್ ಅವರೇ. ತುಂಬಾನೇ ಬಿಹೇವಿಯರ್ ಚೇಂಜ್ ಆಗ್ಬಿಟ್ಟಿದೆ. ಹೇಳೋ ಮಾತೇ ಕೇಳಲ್ಲ. ಏನು ಮಾಡೋದಂತಾನೆ. ಈಗ ಈ ಸಮಸ್ಯೆಗೆ ಏನು ಮಾಡೋಣ ಅಂತೀರಾ? ಏನು ಮಾಡೋದು ಅಂದರೆ ನೋಡಿ, ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರು ಸ್ಟ್ರಿಕ್ಟ್ ಆಗಲೇಬೇಕು. ನೀವು ಪ್ರೀತಿ ಮಾಡ್ತೀರಾ, ನಾನು ಪ್ರೀತಿ ಮಾಡ್ತೀನಿ. ಪ್ರೀತಿ ಮಿತಿ ಮೀರ್ಬಿಟ್ಟಿದೆ. ಎಲ್ಲಾನು ಹಿತಮಿತವಾಗಿದ್ರೇನೆ ಬ್ಯಾಲೆನ್ಸ್ ಆಗಿರೋದಕ್ಕೆ ಸಾಧ್ಯ. ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರು ವಿಲನ್ ಆಗಲೇಬೇಕು ಗೌತಮ್ ಅವರೇ. ಈಗ ಈ ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರು? ಯಾರು ಅವ್ರನ್ನ ಹೆದರ್ಸೋರು? ನನಗಂತೂ ಆಗಲ್ಲ. ನನ್ನ ಕೈಲಿ ಆಗದಿರೋ ಕೆಲಸ ಹೇಳ್ಬಿಡಿ ನೀವು. ನಿಮ್ಮ ಕೈಯಲ್ಲೇ ಆಗದೆ ಇರೋದು ನನ್ನ ಕೈಯಲ್ಲಿ ಆಗುತ್ತಾ? ನನ್ನ ಕೈಯಲ್ಲೂ ಆಗಲ್ಲ ಅದೆಲ್ಲ. ಒಂದು ಐಡಿಯಾ ಇದೆ. ಏನು ಗೊತ್ತಾ, ನಾನು ನಿಮ್ಮ ಹೆಸರು ಹೇಳಿ ಹೆದರ್ಸ್ತೀನಿ, ಓಕೆ ಅಲ್ವಾ? ಇದು ಗೊತ್ತೇನ್ರಿ, ಡಾನ್ ಹೆಸರು ಹೇಳಿ ಪುಡಿ ರೌಡಿಗಳು ಹಫ್ತಾ ಬಸೂಲಿ ಮಾಡ್ತಾರಲ್ಲ, ಹಂಗೆ ಸಖತ್ತಾಗಿರುತ್ತೆ ಐಡಿಯಾ. ನೋಡಿ, ನೀವು ಭಯಂಗಿರಲ್ಲ, ನಾನು ಭಯಂಗಿರಲ್ಲ, ಬಟ್ ಭಯ ಮಾತ್ರ ಪ್ಲೇ ಆಗ್ತಿರುತ್ತೆ. ಹೆಂಗೆ? ಒಪ್ಕೊಂಡ್ರಿ? ಸಖತ್ತಾಗಿದೆ. ಒಪ್ಕೋತೀನಿ, ಯಾಕೆ ಒಪ್ಕೊಳ್ಳಲ್ಲ? ನಿಮ್ಮ ಫೇವರಲ್ಲಿದೆ ಅಲ್ಲ, ಅದಕ್ಕೆ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಮಕ್ಕಳು ನನ್ನ ಜೊತೆ ಮಾತಾಡೋದನ್ನ ಬಿಟ್ಬಿಡ್ಬೇಕು, ನಿಮ್ಮ ಕ್ಲೋಸ್ ಆಗಿಬಿಡ್ಬೇಕು ಅಲ್ವಾ? ಒಟ್ಟಲ್ಲಿ ನನಗೆ ಲೇಡಿ ವಜ್ರಮುನಿ ಮಾಡೋ ಫುಲ್ ಪ್ಲಾನಿಂಗ್ ಇದೆ ನಿಮ್ಮದು. ಸರಿ, ಬೇಡ ಬಿಡ್ರಿ. ನಿಮಗೆ ಲೇಡಿ ವಜ್ರಮುನಿ ಇಮೇಜೇ ಸೆಟ್ ಆಗಲ್ಲ. ನೀವು ಎಂದಿನಂತೆ ಮೋಹಕತಾರೆಯಾಗೇ ಇದ್ದು ಬಿಡಿ. ಇದಕ್ಕೇನು ಕಮ್ಮಿ ಇಲ್ಲ. ನೋಡಿ, ನೀವು ನನಗೆ ಸಮಾಧಾನ ಮಾಡಕ್ಕೆ ಬರಬೇಡಿ. ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳಿ. ಭಯ ಪಡಿಸೋದು ಚೆನ್ನಾಗಿಲ್ಲ ರೀ. ಐಡಿಯಾ ಡ್ರಾಪ್ ಮಾಡೋಣ. ನೋಡ್ರಿ, ಭಯ ಪಡಿಸಿದ್ರೆ ಆ ಕ್ಷಣಕ್ಕೆ ಕೇಳ್ತಾರೆ. ಅದೇ ಪ್ರೀತಿಯಿಂದ ಹೇಳಿದ್ರೆ ಮನಸ್ಸಿಂದ ಕೇಳ್ತಾರೆ, ಓಪನ್ ಆಗ್ತಾರೆ. ಇದೇನು ಗೊತ್ತಾ, ಬಿಟ್ಟು ಹಿಡಿಯೋದು ಅಂತಾರಲ್ಲ, ಹಾಗೆ ಬಿಟ್ಟು ನಾಜೂಕಾಗಿ ಹೇಳ್ಕೋಬೇಕು. ಅವ್ರಿಗೆ ಗೊತ್ತೂ ಆಗಬಾರ್ದು ನಾವು ಹೇಳ್ಕೊತಾ ಇದ್ದೀವಿ ಅಂತ. ಫೋರ್ಸ್ಫುಲ್ ಆಗಿರಬಾರ್ದು. ಈ ಬೆಣ್ಣೆಲಿ ಕೂದಲು ಎಳೆದು ಅಂತಾರಲ್ಲ, ಹಾಗೆ. ಇಷ್ಟು ದಿನ ಅದನ್ನೇ ಅಲ್ವಾ ಮಾಡ್ತಿದ್ದೀವಿ ನಾವು? ಹೌದು, ಅದನ್ನೇ ಸ್ವಲ್ಪ ಬೇರೆ ಥರ ಟ್ರೈ ಮಾಡಿ ನೋಡೋಣ. ಓಕೆ, ಟ್ರೈ ಮಾಡಿ ನೋಡೋಣ. ಹೇ ಅಪ್ಪು, ಗೊಂಬೆನ್ ಕೊಡು, ಅದು ನಂದು. ಅದು ನಿಂದೆ, ಇದು ನಿಂದೆನಾ? ಹೌದು, ಅದು ನಂದೆ, ಇದು ನಂದೆ. ಈಗ ನಿನ್ ಗೊಂಬೆ ಕೊಡ್ತೀಯಾ ಇಲ್ವಾ? ನೋಡಿ ಪಪ್ಪ, ಮತ್ತೆ ಶುರು ಮಾಡ್ಕೊಂಡ್ಲು. ಪಪ್ಪ, ನಾನೇನ್ ಶುರು ಮಾಡ್ಕೊಂಡಿಲ್ಲ. ಇವನೇ ನನ್ ಥಿಂಗ್ಸ್ ತಗೊಂಡು ಜಗಳ ಶುರು ಮಾಡೋದು. ಇಲ್ಲ ಪಪ್ಪ, ಇವಳು ಡ್ರಾಮಾ ಮಾಡ್ತಿದ್ದಾಳೆ. ಇವಳು ದೊಡ್ಡ ಡ್ರಾಮಾ ಕ್ವೀನು. ನಾನೇನ್ ಡ್ರಾಮಾ ಕ್ವೀನು, ನೀನೇ ಡ್ರಾಮಾ ಕ್ವೀನು. ನೈ, ನಾನು ಡ್ರಾಮಾ ಕ್ವೀನ್ ಅಲ್ಲ, ನಾನು ಡ್ರಾಮಾ ಕಿಂಗು. ನನ್ ಬಾಯ್ ನಾನು. ಏನೋ ಒಂದು ಒಟ್ನಲ್ಲಿ ನೀನು ಒಪ್ಕೊಂಡಲ್ಲ ಡ್ರಾಮಾ ಕಿಂಗು ಅಂತ. ಅದೆಲ್ಲ ಇಲ್ಲ. ಓ ಬಿಡ, ಬನ್ರಿ. ಅಪ್ಪು, ಮಿಂಚು, ನೀವಿಬ್ರು ಯಾವಾಗಲೂ ಮಕ್ಕಳಾಗಿ ಇರ್ತೀರಾ? ದೊಡ್ಡವರಾಗ್ತೀರಲ್ವಾ? ನಿಮ್ಮಿಬ್ಬರಲ್ಲಿ ಒಬ್ಬರು ದೊಡ್ಡವ್ರ ಥರ ಯೋಚನೆ ಮಾಡೋದನ್ನು ಕಲಿಬೇಕು. ನೋಡಿ, ಯಾವಾಗಲೂ ಗೆಲ್ಲೋದೇ ದೊಡ್ಡದಲ್ಲ, ಬಿಟ್ಕೊಡೋದು ದೊಡ್ಡದು. ಈಗ ದೊಡ್ಡವರು ಚಿಕ್ಕವ್ರನ್ನ ಅರ್ಥ ಮಾಡ್ಕೋಬೇಕು, ಚಿಕ್ಕವರು ದೊಡ್ಡವ್ರಿಗೆ ಗೌರವ ಕೊಡೋದನ್ನು ಕಲಿಬೇಕು. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಅವಾಗಲೇ ಪ್ರೀತಿ ಸ್ಟ್ರಾಂಗ್ ಆಗಿರೋದು. ಲೈಫಲ್ಲಿ ಜಗಳಗಳು, ಗಲಾಟೆ ಇವೆಲ್ಲ ಬರುತ್ತೆ. ಅಂಥ ಟೈಮಲ್ಲಿ ನಾನೊಬ್ಬ ಇದ್ದೀನಿ ಅಂತ ನಿಲ್ಲೋರ್ಬೇಕು. ಆಗಲೇ ಅದು ಫ್ಯಾಮಿಲಿ ಅಂತ ಅನ್ನಿಸ್ಕೊಳ್ಳೋದು. ನಾನು ಹೇಳ್ತಾ ಇರೋದು ನಿಮ್ಮ ತಲೆಗೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ನೀವು ನನಗೋಸ್ಕರ ಬದಲಾಗಬೇಡಿ, ನಿಮಗೋಸ್ಕರ ಬದಲಾಗಿ. ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ, ನೀವು ಚೆನ್ನಾಗಿರಲಿ ಅಂತ. ನೋಡಿ, ನಿಮಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ರೆ ಸಾಕು. ಹಠ ಬೇಡ, ಚಾಡಿ ಹೇಳೋದನ್ನ ಬಿಟ್ಬಿಡಿ. ಇದರಿಂದ ಏನು ಪ್ರಯೋಜನ ಇಲ್ಲ. ನೋಡಿ, ಚಾಡಿ ಹೇಳೋದ್ರಿಂದ ನಿಮ್ಮ ಮನಸ್ಸು ಬುದ್ಧಿ ಎಲ್ಲ ಹಾಳಾಗೋಗುತ್ತೆ. ಬೇರೆಯವ್ರು ಯಾರೂ ನಿಮ್ಮನ್ನು ಇಷ್ಟಪಡಲ್ಲ. ಹಾಗಾಗಬಾರ್ದು ಅಂದರೆ ಈಗಿಂದಾನೇ ನಿಮ್ಮನ್ನು ನೀವು ತಿದ್ಕೋಬೇಕು, ಸರಿ ಹೋಗ್ಬೇಕು. ಮೊದಲು ನೀವಿಬ್ಬರು ಎಷ್ಟು ಕಿತ್ತಾಡ್ತಿದ್ರಿ, ಆಮೇಲೆ ಬೆಸ್ಟ್ ಫ್ರೆಂಡ್ಸ್ ಆದ್ರಿ. ಈಗ ಮತ್ತೆ ಕಿತ್ತಾಡಕ್ಕೆ ಶುರು ಮಾಡಿದ್ದೀರಾ. ಇದರಿಂದ ಏನು ಯೂಸ್ ಹೇಳಿಪ್ಪ? ಅಲ್ಲ ಮಕ್ಕಳ, ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ನೀವಿಬ್ರು ಹೀಗಿದ್ರೆ ಹೇಗೆ? ಅಕ್ಕ ತಮ್ಮ ಕಿತ್ತಾಡ್ತಾ ಇದ್ರೆ ನಾವು ಹೇಗೆ ನೆಮ್ಮದಿಯಾಗಿರೋದು? ಈಗೇನು ನೀವಿಬ್ರು ಹೀಗೆ ಕಿತ್ತಾಡ್ಕೊಂಡೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಅಲ್ಲ ಪಪ್ಪ, ಅಪ್ಪುನೇ ಶುರು ಮಾಡಿದ್ದು. ಇಲ್ಲ ಪಪ್ಪ, ಮಿಂಚುನೇ ಶುರು ಮಾಡಿದ್ದು. ನೋಡಿ, ಇದೇ ನಿಮ್ಮ ಪ್ರಾಬ್ಲಮ್ಮು.
ನಿನ್ನ ಮೇಲೆ ಅವಳು ಚಾಡಿ ಹೇಳಲಿ, ಅವಳ ಮೇಲೆ ನೀನು ಚಾಡಿ ಹೇಳು. ಆದರೂ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಬಟ್ ಸಾರಿ ಕೇಳಕ್ಕೆ ಮಾತ್ರ ಇಬ್ಬರಿಗೂ ಈಗೋ ಅಡ್ಡ ಬರುತ್ತೆ ಅಲ್ವಾ? ಒಂದು ಕೆಲಸ ಮಾಡ್ತೀರಾ, ಇಬ್ಬರು ದೂರ ದೂರ ಇದ್ಬಿಡ್ತೀರಾ, ಇಬ್ಬರನ್ನು ಬೇರೆ ಬೇರೆ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ. ಆವಾಗ ಜಗಳ ಇರಲ್ಲ, ಗಲಾಟೆ ಇರಲ್ಲ, ಒಬ್ರನ್ನೊಬ್ರು ನೋಡ್ಕೊಳ್ಳೋದು ಇರಲ್ಲ. ಅದೇ ಬೆಸ್ಟ್ ಅಲ್ವಾ? ಹಾಗೆ ಮಾಡುವಾಗಾದ್ರೆ ಹೇಳಿ, ಇಬ್ಬರು ದೂರ ದೂರ ಇದ್ಬಿಡ್ತೀರಾ? ಅದಿಷ್ಟ ಇಲ್ಲ ಅಲ್ವಾ? ಇಬ್ಬರಿಗೂ ಒಬ್ರಿಗೊಬ್ರು ಬೇಕಲ್ವಾ? ಹಾಗಾದರೆ ಗಲಾಟೆ ಮಾಡೋದನ್ನ ಬಿಡಿ. ಒಬ್ಬರ ಮೇಲೆ ಒಬ್ರು ಕಂಪ್ಲೇಂಟ್ ಮಾಡೋದು ಬಿಟ್ಟು ಒಬ್ಬರನ್ನ ಒಬ್ಬರು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆವಾಗ ಮನೆ ಥರ ಇರುತ್ತೆ. ಈಗ ಹೇಳಿ, ಒಳ್ಳೆ ರೀತಿಲಿ ಒಳ್ಳೆ ಮಕ್ಕಳ ಥರ ಇರ್ತೀರಲ್ವಾ? ಸರಿ ಪಪ್ಪ. ಸರಿ ಪಪ್ಪ. ಕಾಫಿ. ಸೊ ಮಕ್ಕಳು ನಿಮ್ಮ ಮಾತು ಕೇಳಿದ? ಗೊತ್ತಾಯ್ತು, ಕೊಡಿ, ಬಿಸಿ ಮಾಡ್ಕೊತರ್ತೇನೆ. ಅದು ವರ್ಕ್ ಆಗಿಲ್ಲ, ಇದು ವರ್ಕ್ ಆಗಿಲ್ಲ. ಹಲೋ. ಹಾಂ ಗೆಳೆಯ, ಏನು ಮಾಡ್ತಿದ್ದೀಯಪ್ಪ? ಏನಿಲ್ಲಪ್ಪ, ಇಷ್ಟೋ ತನಕ ಮಕ್ಕಳ ಪಂಚಾಯತಿ ಮಾಡ್ತಾಯಿದ್ದೆ, ಸುಸ್ತಾಗ್ಬಿಟ್ಟಿತ್ತು. ಹಾಗೇ ನೆಮ್ಮದಿಯಾಗಿ ಉಸಿರು ಬಿಡ್ತಾಯಿದ್ದೆ, ನೀನು ಫೋನ್ ಮಾಡಿದೆ. ಅಪ್ಪ, ಈ ಮಕ್ಕಳನ್ನ ಮೇಂಟೈನ್ ಮಾಡೋಷ್ಟರಲ್ಲಿ ದಮ್ ಕಟ್ದಂಗೆ ಆಗ್ಬಿಡುತ್ತಲ್ಲೋ. ಅದು ಹಂಗೆ ಗೆಳೆಯ, ಮಕ್ಕಳನ್ನ ಮಾಡ್ಕೊಳ್ಳೋದು ಸುಲಭ, ಆದರೆ ಅವನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟನಪ್ಪ. ಹೂನಪ್ಪ, ಸುಸ್ತಾಗ್ಬಿಟ್ಟಿದೆ. ಇಬ್ಬರೂ ಹಠದಲ್ಲಿ ಹಠ ಮಾಡ್ತಾರೆ. ಯಾರನ್ನು ಹೇಗೆ ತಣ್ಣಗೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇವ್ರ ಗಲಾಟೆನ ತಣ್ಣಗೆ ಮಾಡೋ ಅಷ್ಟರಲ್ಲಿ ನನ್ನ ತಲೆ ಬಾಯ್ಲರ್ ಥರ ಆಗ್ಬಿಡುತ್ತೆ. ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಹೀಟ್ ಆಗ್ಬಿಡುತ್ತೆ ಕಣ. ಹಂಗೇನಪ್ಪ ನನಗೂ ಆಗ್ತಾ ಇದ್ದಿದ್ದು. ಈ ಥರ ಆಗ್ತಿದೆ ಅಂತ ನಿನಗೆ ಬಂದು ಹೇಳಿದಾಗ ಏನು ಹೇಳ್ತಿದ್ದೆ? ಇಬ್ಬರನ್ನು ಮೇಂಟೈನ್ ಮಾಡಬೇಕು ಅಂತ ನನಗೆ ಗೀತೋಪದೇಶ ಮಾಡಿ ಕಳಿಸ್ತಾ ಇದ್ದೆ. ಈಗ ನೀನು ಮಾಡು ಅಪ್ಪ, ಇದಿನ್ನೂ ಟ್ರೈಲರು, ಪಿಕ್ಚರ್ ಅಭಿ ಬಾಕಿ ಹೇ. ನನ್ನ ಮಗನೇ, ಗಾಯಕ್ಕೆ ಮುಲಾಮಸ್ತಿ ಅಂದರೆ ತುಪ್ಪ ಸವರ ಕೆಲಸ ಮಾಡ್ತಾ ಇದೆಯಲ್ಲ ನೀನು. 2 ಮಕ್ಕಳು ತಂದೆ, ನಿನಗೆ ನನಗಿಂತ ಅನುಭವ ಜಾಸ್ತಿ, ಏನಾದರೂ ಐಡಿಯಾ ಕೊಡ್ತೀಯ ಅಂದ್ಕೊಂಡ್ರೆ ಬೆಂಕಿಗೆ ಪೆಟ್ರೋಲ್ ಸುರಿತಾ ಇದೆಯಾ? ಗಿಳಿಯ, ಕೋಪ ಮಾಡ್ಕೋಬೇಡ ಕಣ. ನೋಡೋ, ನಿನ್ನ ಜೀವನದಲ್ಲಿ ಎಂಥದ್ದೇ ಬೆಂಕಿ ಬೀಳಲಿ, ನಾನು ಬರೀ ಆಪ್ತ ಮಿತ್ರ ಅಲ್ಲ ಗೆಳೆಯ, ನಿನ್ನ ಪಾಲಿನ ಅಗ್ನಿಶಾಮಕ ದಳ. ಅಬ್ಬಾ, ನನ್ನ ಮಗ ಹಿಂಗೆ ಅಂದೇ ಬೆಂಕಿ ಇಟ್ಬಿಡ್ತೇನೆ ನೀನು. ಮುಚ್ಕೊಂಡು ಫೋನ್ ಇಡಪ್ಪ. ನನ್ನ ಹಣೆ ಬರ ನನ್ನ ಮಕ್ಕಳು, ನಾನು ಹೆಂಗೋ ನಿಭಾಯಿಸ್ತೀನಿ. ಹಲೋ